ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಸೂತಪುತ್ರ ಕರ್ಣ ಕಥೆಯ 15ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 16ನೇ ಅಧ್ಯಾಯವನ್ನು ಶುರು ಮಾಡೋಣ. ಅತ್ತೆ ಮಾವ ಪೇಟೆಲಿದ್ದಾರೆ ಅಂತ ನೆನ್ಪು ಮಾಡ್ಕೋತಿದೀಯಾ? ರೇಗಿಸಿದಳು ಇಂದುಮತಿ. ಇಲ್ಲ ಇಂದು ಎಂದು ಚುಟುಕಾಗಿ ನುಡಿದರೂ ಭಾಗ್ಯವತಿ ತನ್ನಲ್ಲಿ ಮೂಡಿದ ಪ್ರಶ್ನೆಯನ್ನು ಇಂದುವಿನ ಬಳಿ ಹೇಳಿಕೊಳ್ಳದೆ, ಸ್ವಲ್ಪ ಹುಷಾರಾದ ತಕ್ಷಣ ನನ್ನನ್ನೇ ಗೇಲಿ ಮಾಡ್ತೀಯಾ ಎಂದರು. ಶತೆ, ಹುಷಾರಾಗಿದ್ದೀನಿ, ಸ್ವಲ್ಪ ಅಂತ ಹೇಳಬೇಡಿ ದಯವಿಟ್ಟು. ನಾನು ಸ್ವಲ್ಪ ದಿನ ಇಲ್ಲೇ ಇರಬೇಕು ಅಂದರೆ ನಾನಿನ್ನೂ ಗುಣ ಆಗಿಲ್ಲ ಅನ್ನೋ ಹಾಗೆ ಇರಬೇಕು ಅಪ್ಪನೆದುರು ಎಂದು ಇಂದುಮತಿ ಹೇಳಿದಾಗ, ಇಂದು ಪೇಟೆಯಲ್ಲಿ ಇದ್ದಾಗ ತಾಯಿಗಾಗಿ ಹಂಬಲಿಸುತ್ತಿರುವುದನ್ನು ಕಣ್ಣಾರೆ ನೋಡಿದ್ದ ಭಾಗ್ಯವತಿಗೆ ಈ ರೂಪದಲ್ಲಾದರೂ ತಾಯಿ ಮಗಳು ಸ್ವಲ್ಪ ದಿನ ಜೊತೆಗಿರಲಿ ಎಂದುಕೊಂಡರು. ಅಪ್ಪ ಇಲ್ಲದಾಗ ಓಡಾಡಬೇಕು, ಹೊರಗೆ ಸ್ವಲ್ಪ ಎಷ್ಟೊತ್ತು ಚಂದದ ಪ್ರಕೃತಿ ಇದೆ, ಇದನ್ನು ನೋಡೋಕೆ ದೂರದಿಂದ ಪ್ರವಾಸ ಬರೋರೇ ಬರ್ತಾರೆ. ಪಟ್ಟಣದ ಯಾವ ಗೌಜು ಗದ್ದಲ ಇಲ್ಲದೆ ಎಷ್ಟು ಪ್ರಶಾಂತವಾಗಿದೆ ಇದು, ಸ್ವರ್ಗ. ಇಲ್ಲಿರೋಕ್ಕೂ ಪುಣ್ಯ ಬೇಕು. ಇಂದುಮತಿ ಒಳಗೊಳಗೆ ಯೋಚಿಸುತ್ತಿದ್ದಳು. ಪೇಟೆಯಿಂದ ಪುಸ್ತಕಗಳು ಬಂದಿದ್ದರಿಂದ ತನ್ನ ಕೋಣೆಯಲ್ಲಿಯೇ ಮಲಗಿ ಓದುತ್ತಿದ್ದಳು. ತಿರುಮಲೇಗೌಡರು ಚೆನ್ನಯ್ಯನಿಗೆ ನಾಳೆ ಸಂತೆಗೆ ಹಾಡಿಯ ಜನರನ್ನೆಲ್ಲ ಕರೆದುಕೊಂಡು ಹೋಗು ಎಂದು ಹೇಳಿದಾಗ, ಗೌಡ್ರೆ ನಾನೊಬ್ನೇನಾ ಹಿಂಜರಿದ ಚೆನ್ನಯ್ಯ. ನೀನೊಬ್ನೇ ಆದರೆ ಬಾಲ ಬಿಚ್ತಾರೆ, ನಾನು ಬರ್ತೀನಿ ಎಂದರು ಗೌಡರು. ಸಂಜೆಯಾಗುತ್ತಾ ಬಂದಂತೆ ಕೃಷ್ಣವೇಣಿಯನ್ನು ಕರೆದು, ಹಾಡಿ ಜನ ಕೂಲಿ ಇಸ್ಕೊಳಕ್ಕೆ ಬರೋ ಸಮಯ ಆಯಿತು, ಯಾರು ಹೊರಗೆ ಬರ್ದಂಗೆ ನೋಡ್ಕೊ ಎಂದು ಹೇಳಿದಾಗ, ಅವ್ರು ಬಂದಾಗಿಂದ ಹೊರಗೆ ಬಂದೇ ಇಲ್ಲ. ಅಮ್ಮ ಬಿಸಿಲು ಕಾಯಿಸ್ಕೋತೀವಿ ಅಂದರು, ತೊಟ್ಟಿ ಮನೇಲೆ ಕಾಯಿಸ್ಕೊಳಕ್ಕೆ ಹೇಳಿದೆ ಎಂದು ಕೃಷ್ಣವೇಣಿ ಹೇಳಿದರೆ, ಭೇಷ್ ಎಂದ ತಿರುಮಲೇಗೌಡರು ಹಾಡಿಯ ಜನ ಬಂದಿದ್ದರಿಂದ ಹೊರಗೆ ನಡೆದರು. ಎಂದಿನಂತೆ ಕರ್ಣ ಕೊನೆಯಲ್ಲಿ ನಿಂತಿದ್ದ. ಕರ್ಣನ ಮಗ್ಗುಲಲ್ಲಿ ಸೇವಂತಿ ನಿಂತಿದ್ದರಿಂದ ಗೌಡರು ಸೇವಂತಿಯ ಕಡೆ ಕಣ್ಣಾಯಿಸಲು ಹೋಗಲಿಲ್ಲ. ಏನಾದರೂ ಸಣ್ಣ ಕಿತಾಪತಿ ಮಾಡಿದರೂ ಕರ್ಣ ರೊಚ್ಚಿಗೇಳ್ತಾನೆ. ಮನೆ ಹೊರಗೆ ಗದ್ದಲವಾದರೆ ಮಗಳು ಹೊರಗಡೆ ಬರುತ್ತಾಳೆ ಎಂದು ಮಾತಿಲ್ಲದೆ ಅವರವರ ಕೂಲಿ ಕೊಡ್ತಾ, ಎಲ್ರಿಗೂ ನುಚ್ಕೊಟ್ಟು ಆಗೋವರೆಗೂ ಯಾರೂ ಹೋಗಬೇಡಿ ಎಂದರು. ಏನೋ ವಿಷಯ ಹೇಳುವುದಿದೆ ಎಂದು ಮಾತನಾಡಿಕೊಂಡ ಹಾಡಿಯ ಜನರೆಲ್ಲ ಅಲ್ಲೇ ನಿಂತರು. ಕೂಲಿ ನುಚ್ಚು ಕೊಟ್ಟಾದ ಮೇಲೆ, ನಾಳೆ ಯಾರಿಗೂ ಕೂಲಿ ಇಲ್ಲ, ಎಲ್ಲ ಬೇಗ ಸಿದ್ಧ ಆಗಿ ಸಂತೆಗೆ ಹೋಗುವಂತ್ರಿ. ಸಿಡ್ಲು ಮಾರಿ ಜಾತ್ರೆಗೆ ಏನೇನು ಬೇಕು ತಗೊಳ್ವಂತ್ರಿ. ಹಾಗೆ ಬೆಳಗ್ಗೆ ಚೆನ್ನಯ್ಯ ಹಾಡಿ ತಾವು ಬರ್ತಾನೆ, ಯಾರ್ಯಾರಿಗೆ ಸಾಲ ಎಷ್ಟು ಬೇಕು ಕೇಳಿ ತಗೊಳ್ಳಿ ಎಂದರು ತಿರುಮಲೇಗೌಡರು. ಆಯಿತು ಒಡೆಯ ಎಂದು ಎಲ್ಲರೂ ನಡುಬಾಗಿಸಿ ನಮಸ್ಕರಿಸಿ ಅಲ್ಲಿಂದ ಸರಿದು ಹೋದರೆ, ತಿರುಮಲೇಗೌಡರು ಮನೆಯೊಳಗೆ ಹೋಗುವಾಗ ಕರ್ಣ ಬೆಳಗ್ಗೆ ಕಾಣಿಸಿದ ವನದೇವಿಯ ಪ್ರತಿರೂಪದಂತಹ ಗೌಡರ ಮಗಳಿಗಾಗಿ ಮೊದಲ ಬಾರಿ ಮನೆಯೊಳಗೆ ಕಣ್ಣಾಯಿಸಿದ್ದ. ಅವಳು ಕಾಣದಿದ್ದಾಗ ಬೇಸರದಿಂದ ಹೆಜ್ಜೆ ಕಿತ್ತಿಡಲಾಗದೆ ನಿಂತವನನ್ನ ಸೇವಂತಿ, ಕರ್ಣ ನುಚ್ಕೊಟ್ಟಾಯ್ತಲ್ಲ, ನಡಿ ಹೋಗೋಣ ಎಂದು ಬಲವಂತವಾಗಿ ಎಳೆದುಕೊಂಡು ಗೇಟು ದಾಟಿ ಹೊರಗೆ ಬಂದಳು. ಏನು ಹುಡುಕ್ತಾ ಇದ್ದೀಯಾ ಎಂದಳು ದಾರಿಯಲ್ಲಿ ನಡೆಯುತ್ತಾ. ಅವಳ ಮಾತಿಗೆ ಉತ್ತರಿಸುವ ಗೋಜಿಗೆ ಹೋಗದೆ ಹಾಡಿ ಕಡೆ ಹೆಜ್ಜೆ ಹಾಕಿದವನ ಮನದ ತುಂಬೆಲ್ಲ ಇಂದುಮತಿ ತುಂಬಿಕೊಂಡಿದ್ದಳು. ಮಗ ಏನೂ ಗಲಾಟೆ ತೆಗೆಯದೆ ಮೌನವಾಗಿ ನುಚ್ಚು ಪಡೆದು ಬಂದದ್ದೇ ಕಲ್ಯಾಣಿಗೆ ಸಾಕಾಗಿತ್ತು. ಮನೆಗೆ ಬಂದವಳೆ ನಿತ್ಯದಂತೆ ಗಂಜಿ ಕಾಯಿಸಲು ಹೊಲೆ ಹಚ್ಚಿ ನೀರಿಟ್ಟು ಟ್ರಂಕಿನ ತಳದಲ್ಲಿ ಅವಿತಿಟ್ಟಿದ್ದ ಹಣವನ್ನು ತೆಗೆದು ಕರ್ಣನ ಕೈಗೆ ಕೊಟ್ಟು ಎಣಿಸಲು ಹೇಳಿದಳು, ನಾಳೆ ಸಂತೆಗೆ ಹೋಗಲು. ಕರ್ಣ ತಾನು ಸಂತೆಗೆ ಹೋಗುವುದೋ ಬೇಡವೋ ಎಂದು ಯೋಚಿಸುತ್ತಿದ್ದರೆ ಕಲ್ಯಾಣಿ, ಕರ್ಣ ಸಂತೆಗೆ ಬೇಡ, ಅಲ್ಲಿ ಹೊಸ ಜನಗಳನ್ನು ಪರಿಚಯ ಮಾಡಿಕೊಂಡು ಹಾಡಿಯಿಂದ ಹೊರಗಡೆ ಹೋಗೋ ದಾರಿ ಹುಡುಕೋ ಪ್ರಯತ್ನ ಮಾಡ್ತಾನೆ, ಅದು ಆಮೇಲೆ ಗೌಡರಿಗೆ ಗೊತ್ತಾಗಿ ಸಮಸ್ಯೆ ಆಗೋದು ಬೇಡ ಎಂದು ತನ್ನೊಳಗೆ ನಿರ್ಧರಿಸಿ, ಕರ್ಣ ದುಡ್ಡೆಷ್ಟಿದೆ ಎಣಿಸಿ, ನಾಳೆ ನೀನೇನು ಸಂತೆಗೆ ಬರಬೇಡ, ನಾನೇ ಹೋಗಿ ಬರ್ತೀನಿ ಎಂದಳು ಕಲ್ಯಾಣಿ. ಯಾಕೆ ಬೇಡ ಎಂದ ಕರ್ಣ. ಇಬ್ಬರು ಹೋದರೆ ಕರು ನೋಡ್ಕೊಳ್ಳೋರು ಯಾರೋ, ನಾನು ಉಳ್ಕೊಂಡು ನಿನ್ನೆ ಕಳಿಸೋಣ ಅಂದರೆ ನೀನು ಒಂದು ಗೊತ್ತಾದರೆ ಇನ್ನೊಂದು ಗೊತ್ತಾಗಲ್ಲ. ನನಗೆ ಸೀರೆ ರವಿಕೆನೂ ಬೇಕು, ಮನೆಗೆ ಒಂದೆರಡು ಮಡಕೆ ಕುಡಿಕೆ, ಬಟ್ಟೆ ಇಡೋಕೆ ಒಂದು ಕಬ್ಬಿಣದ ಟ್ರಂಕು, ಇನ್ನೂ ಏನೇನೋ ತರಬೇಕು ಕಣೋ ಎಂದು ಕಲ್ಯಾಣಿ ಹೇಳಿದಾಗ, ಹೋಗ್ಬಾ ನಾನು ಬರಲ್ಲ ಎಂದ. ಸೇವಂತಿ ಮನೆಗೆ ಹೋದವಳು ಓಡಿ ಬಂದಿದ್ಲು. ಅತ್ತೆ ನಾನೂ ಬರ್ತೀನಿ ಸಂತೆಗೆ ಎಂದು ಹೇಳಲು, ನಿಮ್ಮವ್ವ ಬಾ ಅಂದ್ಲೇನೆ ಎಂದಳು ಕಲ್ಯಾಣಿ. ಬಾ ಅಂದಿದ್ದಾಳೆ, ಬಳೆ ಟೇಪು ಕೊಡಿಸ್ತಾಳಂತೆ. ಅತ್ತೆ ನೀನು ನಂಗೆ ಬಳೆ ಕೊಡಿಸ್ಬೇಕು ಎಂದು ಆಸೆಯಿಂದ ಕೇಳಿದಳು ಸೇವಂತಿ. ಕೊಡಿಸ್ತೀನಿ ತಗ ಎಂದಳು ಕಲ್ಯಾಣಿ.
ಸರಿ, ನಾನು ಬರ್ತೀನಿ, ಬೇಗ ತಯಾರಾಗಬೇಕು ಎಂದು ಸೇವಂತಿ ಕರ್ಣನ ಬೆನ್ನಿಗೆ ಗುದ್ದಿ ಓಡಿದಳು. ಹಾಡಿಯಲ್ಲಿ ಆ ರಾತ್ರಿ ಎಲ್ಲರಿಗೆ ಸಂಭ್ರಮೋ ಸಂಭ್ರಮ. ಸಂತೆಗೆ ಹೋಗುವ ವಿಚಾರಕ್ಕೆ ಸೇವಂತಿ ಹೋದ ಬಳಿಕ ಗಂಗೆ ಬಂದಳು. ಯಾಕೆ ಗಂಗೆಗೆ ಸಪ್ಕಿದ್ದೀಯಾ, ಸಂತೆಗೆ ಬರಲ್ವೇನು ಎಂದಳು ಕಲ್ಯಾಣಿ. ಹುಡುಗರು ಹೊಸ ಅಂಗಿ ಚಡ್ಡಿ ತಗೊಂಡು ಬಾ ಅಂತಿದ್ದಾವೆ. ದುಡ್ಡೇ ಇಲ್ಲ, ಕೆಳಗಡೆ ಗುಡಾಣದಲ್ಲಿ ಚೂರು ಇಟ್ಟಿದ್ದೆ, ಅದನ್ನು ಯಾವುದೋ ಮಾಯದಲ್ಲಿ ತಗೊಂಡೋಗಿ ಚಾಂಬನ ಅಂಗಡಿಲಿ ಸಾರಾಯಿ ಕುಡ್ದಿದ್ದಾನೆ. ಕರ್ಣ ಬಂದು ಒಂಚೂರು ಕೇಳಿ ನೀನು, ಎಲ್ಲರ ಚೂರು ಪಾರು ಚಿಲ್ಲರೆ ಇಟ್ಟಿದ್ರೆ ಕೊಡಿಸು ಎಂದಳು ಗಂಗೆ. ನಾನು ಬಂದರೆ ಅವ್ನ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ ಅಷ್ಟೇ. ಆ ಕಾಡು ಬಸ್ವ ಕರಿಯ ಈರ ಬೋರನ ಜೊತೆಲೇ ಇರ್ತಾನೆ. ಬೆಳಗ್ಗೆದ್ರೆ ಸಾಕು, ಚಾಂಬನ್ ಅಂಗಡಿ ಬಾಗಿಲು ತೆಗಿಯೋಕ್ಕೂ ಮುಂಚೆ ನಾಯಿ ನಿಂತಂಗೆ ನಿಂತಿರ್ತಾನೆ. ಕೊಳ್ಪಟ್ಟಿ ಹಿಡ್ದು ಕೂಲಿಗೆ ಎಳ್ಕೊಂಡೋಗು, ಕೂಲಿ ಮಾಡಿ ನುಚ್ಚು ಮನೆಗೆ ಬಂದರೆ ತಟ್ಟೆಗೆ ಗಂಜಿ ಹಾಕೋದು ಅನ್ನು. ಇಲ್ಲ ಆ ಚೆನ್ನೈಂಗೆ ಹೇಳಿ ಅವನ ಕೂಲಿನೂ ನೀನೇ ಇಸ್ಕ. ಇವೆಲ್ಲ ಸಾಲದು ಅಂತ ಆ ಮೂಲೆ ಮನೆ ಮಾಲಿಂಗಿಗೆ ಗೆಳ್ತನ ಬೇರೆ ಮಾಡ್ತಿದ್ದಾನೆ ನಿನ್ನ ಸುಂದರಾಂಗ್ ಗಂಡ. ಕರ್ಣ ಕೋಪದಿಂದ ಹೇಳಿದಾಗ, ಹಂಗೆ ಹೇಳಿದ್ರೆ ನನ್ನ ನಡ ಮುರಿತಾನೆ, ಕೈಗೆ ಸಿಕ್ಕಿದ ಕಟ್ಗೆ ತಗೊಂಡು ದನಕ್ಕೆ ಬಡ್ದಂಗೆ ಬಡಿತಾನೆ. ಬಾ ನೀನು ಹೇಳಿದ್ರೆ ಕೇಳ್ತಾನೆ ಎಂದು ಗಂಗೆ ಹೇಳಿದಾಗ, ನಡಿ ಇವತ್ತಿದೆ ಅವನಿಗೊಂದು ಗತಿ ಕಾಣಿಸ್ತೀನಿ ಎಂದು ಕರ್ಣ ಪಂಚೆ ಎತ್ತಿ ಬಿಗಿಯಾಗಿ ಕಟ್ಕೊಂಡು ಗಂಗೆ ಮನೆ ಕಡೆ ಹೆಜ್ಜೆ ಹಾಕಿದ. ಮನೆಯೊಳಗೆ ಏಕಾಏಕಿ ನುಗ್ಗಿದವನೇ ಗಂಗೆಯ ಗಂಡನ ಕುತ್ತಿಗೆ ಪಟ್ಟಿಗೆ ಕೈ ಹಾಕಿ, ಮನೇಲಿ ಕೂಲಿ ಮಾಡಿ ಇಟ್ಟಿರೋ ದುಡ್ಡನ್ನು ಕದ್ದು ಸೆರೆ ಕುಡಿಯೋದೇನು? ನಿನಗೆ ಸಂಸಾರದ ಜವಾಬ್ದಾರಿ ಇಲ್ವಾ? ಆ ಮಕ್ಕಳು ಮುಖ ನೋಡ, ಹಾಕಳಕ್ಕೆ ಅಂಗಿ ಇದ್ದರೆ ಚಡ್ಡಿ ಇಲ್ಲ, ಚಡ್ಡಿ ಇದ್ದರೆ ಅಂಗಿ ಇಲ್ಲ. ಅವಳು ಸಂತೆಗಂತ ಇಟ್ಟಿರೋ ದುಡ್ಡನ್ನು ಕದೀತಿದೀಯಾ ಎಂದು ಬೈಯುತ್ತಾ 2 ಬಾರಿಸಿದಾಗ, ಬಿಡೋ ನನ್ನ ಮನೆ ನನ್ನಿಷ್ಟ, ಹಿಂಗಾರು ಕದೀತೀನಿ ಎಂದು ಕೊಸರಾಡಿದ ಗಂಗೆಯ ಗಂಡ. ಮತ್ತೆರಡು ಒದೆ ಬಿಟ್ಟಾಗ ಜೇಬಿನಲ್ಲಿ ಇಟ್ಟುಕೊಂಡಿದ್ದ ಬಾಕಿ ಹಣವನ್ನು ಕರ್ಣನ ಕೈಗೆ ಕೊಟ್ಟು ಬಿಟ್ಬಿಡೋ ಎಂದು ಕೈ ಮುಗಿದ. ಇಷ್ಟೆಯಾ, ಉಳಿದಿದ್ದೆಲ್ಲಿ ಎಂದು ಕರ್ಣ ಮತ್ತೊಮ್ಮೆ ಕೈ ಎತ್ತಿ ಹೇಳಿದಾಗ, ಒಡಿಬೇಡ ಕರ್ಣ, ಚಾಂಬಂಗೆ ಸಾಲ ಕೊಡಬೇಕಿತ್ತು, ಕೊಟ್ಟೆ ಎಂದ ಗಂಗೆಯ ಗಂಡ. ನೀನು ಕುಡಿಯಕ್ಕೆ ಮಾಡಿರೋ ಸಾಲನ ಇದ್ರಾಗ ತೀರಿಸ್ಬೇಕಾ? ನಿನ್ನ ಸಾಲನ ನೀನೇ ಕೂಲಿ ಮಾಡಿ ತೀರಿಸು ಎಂದು ಹಿಡಿದಿದ್ದ ಕೊರಳಪಟ್ಟಿ ಬಿಡದೆ ಚಾಂಬನ ಅಂಗಡಿ ಬಳಿಗೆ ಎಳೆದುಕೊಂಡು ಹೋದಾಗ ಹೆಚ್ಚು ಕಮ್ಮಿ ಹಾಡಿಯ ಗಂಡಸರೆಲ್ಲ ಅಲ್ಲಿ ನೆರೆದಿದ್ದರು. ಕರ್ಣನನ್ನು ನೋಡುತ್ತಲೇ ಚಾಂಬನ ಗಂಟಲೊಣಗಿ ಹೋಗಿತ್ತು. ಏಕೆಂದರೆ ಗಂಗೆಯ ಗಂಡನ ಜೇಬಿನಲ್ಲಿದ್ದ ಹಣವನ್ನು ಕೊಡಬೇಕಾದ ಸಾಲಕ್ಕೆಂದು ಬಲವಂತವಾಗಿ 5 ರೂಪಾಯಿ ಹೆಚ್ಚಿಗೆ ಅವನೇ ಕೈ ಹಾಕಿ ತೆಗೆದುಕೊಂಡಿದ್ದ. ಕರ್ಣ, ನೀನಿಲ್ಲಿ ತೊದಲುತ್ತಲೇ ಕೇಳಿದ ಚಾಂಬ. ಲೋ ಚಾಂಬ, ನೀನು ಸಾಲ ಕೊಟ್ಟಿದ್ದು ಯಾರಿಗೆ? ಇವನಿಗೆ. ಹಂಗಿರ್ಬೇಕಾದ್ರೆ ಮನೆ ದುಡ್ಡಲ್ಲೇಕೆ ನೀನು ಸಾಲ ಜಮಾ ಮಾಡ್ಕೊಂಡೆ? ತಪ್ಪಲ್ವಾ ಎಂದ ಕರ್ಣ. ಎಲ್ಲ ದುಡ್ಡು ಒಂದೇ ಅಲ್ವಾ ಕರ್ಣ, ಗಂಡ ಹೆಂಡ್ತಿ ಅಂದಮೇಲೆ ನಂದು ನಿಂದು ಅಂತ ಬೇರೆ ಇರುತ್ತಾ? ಚಾಂಬ ಜಾಣತನದಿಂದ ಉತ್ತರಿಸಿದ. ಹೌದಲ್ವಾ, ಗಂಡ ಹೆಂಡ್ತಿ ಇಬ್ಬರು ಒಂದೇ ಸರಿ ತಾನೇ. ಮತ್ತು ಈ ಕುಡುಕ್ ನನ್ನ ಮಕ್ಕಳು ಮಧ್ಯೆ ಅಂಗಡಿ ವ್ಯಾಪಾರಕ್ಕೆ ನೀನು ಹೆಂಡ್ತಿನ ಯಾಕೆ ಕೂರಿಸಲ್ಲ ನೀನು? ನೋಡ್ಲಾ ಚಾಂಬ, ಹೇಳಿವ್ನಿ, ಹೆಂಗುಸ್ರು ಕೂಲಿ ಮಾಡಿರ ದುಡ್ಡಲ್ಲಾಗಲಿ ನುಚ್ಚು ಇಟ್ಟು ತಗೊಂಡೇನಾದರೂ ನೀನು ಈ ಕುಡುಕ್ರಿಗೆ ಸಾರಾಯಿ ಕೊಟ್ಟಿದ್ದು ಇನ್ನೊಂದು ಸಾರಿ ನನ್ನ ಕಿವಿಗೆ ಬೀಳಬೇಕು, ನಿನ್ನ ಅಂಗಡಿಗೆ ಬೆಂಕಿ ಇಡೋದು ಖಚಿತ ಎಂದ ಕರ್ಣ. ಅವನೇ ನೆಟ್ಟ ಕೂಲಿ ಮಾಡ್ತಾನ ಕರ್ಣ, ಸಾಲ ತೀರ್ಸಕ್ಕೆ ರಾಗ ಹೇಳಿದ ಚಾಂಬ. ಅವನು ಕೂಲಿ ಮಾಡಲ್ಲ ಅಂತ ಗೊತ್ತಿದ್ರು ಹೆಂಗ್ಲಾ ಸಾಲ ಕೊಟ್ಟೆ ನೀನು ಎಂದು ಕಲ್ಲು ದುಂಡಿಯೊಂದನ್ನು ಎತ್ತಿ ಸಾರಾಯಿ ತುಂಬಿದ ಮಡಕೆಗಳ ಮೇಲೆ ಹಾಕಲು ಹೋದಾಗ, ಕರ್ಣ ನಿನ್ನ ದಮ್ಮಯ್ಯ ಹೊಡೆದಾಕ್ಬೇಡ್ವೋ, ಅವನು ದುಡ್ಡು ತಾನೇ, ಕೊಡ್ತೀನಿ ತಾಳು ಎಂದು ಗಲ್ಲಾಪೆಟ್ಟಿಗೆಯಿಂದ ದುಡ್ಡು ತೆಗೆದುಕೊಟ್ಟ. ಇಷ್ಟೇನ ತಗೊಂಡಿದ್ದು, ಜಾಸ್ತಿ ಏನಾದರೂ ತಗೊಂಡಿದ್ದ ಎಂದ ಕರ್ಣ. ಇಷ್ಟೇ ಕರ್ಣ ಎಂದು ಚಾಂಬ ಹೇಳಿದಾಗ ಅವನಿಂದ ದುಡ್ಡು ಪಡೆದುಕೊಳ್ಳುವಾಗ ಹಾಡಿಯ ಹೆಂಗಸರೆಲ್ಲ ಬಂದು ಸೇರಿದ್ದರು. ಇದೇ ಸುಸಮಯವೆಂದು ಕರ್ಣನ ತಲೆಯಲ್ಲಿ ಉಪಾಯವೊಂದು ಹೊಳೆದು, ನಿಮ್ಮಲ್ಲಿ ಇನ್ಯಾರಿಗಾದರೂ ಹೀಗಾಗಿದ್ಯಾ ಎಂದು ಕೇಳಿದಾಗ ಕೆಲವು ಹೆಂಗಸರು ಮುಂದೆ ಬಂದು ಹೇಳಿದರು. ಅವ್ರ ದುಡ್ಡನ್ನು ತಿರುಗಿಸ್ಕೊಡು ಚಾಂಬ, ನಿನ್ನ ಅಂಗಡಿ ಉಳಿಬೇಕು ಅಂದರೆ, ಇನ್ನು ಮುಂದೆ ಗಂಡಸರು ಕುಡಿಬೇಕು ಅಂದರೆ ಏನಾದರೂ ಹೆಂಗಸರು ಕೂಲಿ ಮಾಡಿದ್ದಂತ ತಂದು ಮಾರಿ ಕುಡಿಬೇಕು, ಒಬ್ಬೊಬ್ಬೊಂದು ತಿಥಿ ಮಾಡಿಬಿಡ್ತೀನಿ ಎಂದ ಕರ್ಣ. ಚಾಂಬನ ಕಾಲ ಬಳಿಗೆ ಕಲ್ಲು ಎಸೆದಾಗ ಹೆದರಿದ ಚಾಂಬ ಹಿಂದೆ ಸರಿದು ಮುಂದೆ ಬಂದು ಹೆಂಗಸರಿಗೆ ಎಲ್ಲ ತಲಾ 10 ರೂಪಾಯಿ ಕೊಟ್ಟು ಕಳಿಸ್ದ. ಆ ಹೆಂಗಸರೆಲ್ಲ, ಕರ್ಣ ನಿನ್ನಿಂದ ಉಪಕಾರ ಆಯಿತು ಎಂದು ಕೈ ಮುಗಿದು ಹೋದರು. ಕರ್ಣ ಗಂಗೆಯ ಕೈಗೆ ಹಣ ಕೊಟ್ಟು, ಜೋಪಾನವಾಗಿ ಇಟ್ಕ, ಇವನೇನಾದರೂ ಗಾಂಚಲಿ ಮಾಡಿದ್ರೆ ನನ್ನ ಕರಿ, ಮಾರಿ ಹಬ್ಬ ಮಾಡ್ತೀನಿ ಎಂದು ಅಂಗಿ ಸರಿಪಡಿಸಿಕೊಳ್ಳುತ್ತಾ ತನ್ನ ಮನೆ ಕಡೆ ಹೋದರೆ, ಚಾಂಬನ ಅಂಗಡಿ ಮುಂದೆ ನಡೆದ ಘಟನೆಯನ್ನು ಹೆಂಗಸರ ಗುಂಪಿನಲ್ಲಿ ನಿಂತು ನೋಡಿದ ಸೇವಂತಿ, ನನ್ನ ಕರ್ಣ ನಿಜವಾಗ್ಲೂ ಈ ಹಾಡಿ ನಾಯಕ, ಆಹಾ ನನ್ನ ರಾಜ್ಕುಮಾರ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ತನ್ನ ತಾಯಿಗೆ, ಇವನಿಗಿಂತ ಒಳ್ಳೆ ಹುಡುಗ ಹಾಡಿಲ್ ಯಾರಿದ್ದಾರೆ ಎಂದಳು ಹೆಮ್ಮೆಯಿಂದ. ಕಾಲೇಜು ಬಿಡುವ ಸಮಯಕ್ಕೆ ಸರಿಯಾಗಿ ಶ್ರೀನಿವಾಸ ಲಲಿತೆಯ ಕಾಲೇಜಿನ ಮುಂದೆ ಕಾದಿದ್ದ. ಇಂದು ಇಲ್ಲದಿದ್ದಾಗ ಬೇರೆ ಗೆಳೆತಿಯರ ಜೊತೆ ಹೊರಗೆ ಬಂದ ಲಲಿತೆ ಶ್ರೀನಿವಾಸನನ್ನು ನೋಡಿ,
ಇಂದು ಅವರಣ್ಣ ಬಂದಿದ್ದಾರೆ, ಏನಂತ ಕೇಳ್ಕೊಂಡು ಬರ್ತೀನಿ, ನೀವು ಹೋಗಿ ಎಂದು ಗೆಳತಿಯರನ್ನ ಕಳಿಸಿ ಶ್ರೀನಿವಾಸನ ಬಳಿಗೆ ಬಂದಳು. ಶ್ರೀನಿವಾಸ ತನ್ನ ಕೈಲಿದ್ದ ಸ್ಟೀಲ್ ಊಟದ ಡಬ್ಬಿಯನ್ನ ಲಲಿತಾಗೆ ಕೊಟ್ಟು, ತಗೊಳ್ಳಿ ನಿಮ್ಮ ಬಾಕ್ಸ್ ಎಂದ. ಇದನ್ನು ಕೊಡೋಕ್ಕೋಸ್ಕರನೇ ಬಂದ್ರಾ ಎಂದಳು ಲಲಿತೆ ಡಬ್ಬಿ ಪಡೆದುಕೊಳ್ಳುತ್ತಾ. ಡಬ್ಬಿ ಕೊಟ್ಟು ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂದು ಶ್ರೀನಿವಾಸ ಲಲಿತೆಯ ಕಣ್ಣುಗಳಲ್ಲಿ ಇಳಿಯುತ್ತಾ ಹೇಳಿದಾಗ ಲಲಿತೆ ಅವನ ಕಣ್ಣೋಟಕ್ಕೆ ನಾಚಿದಳು. ಡಬ್ಬ ಭಾರವಾಗಿದ್ದನ್ನು ನೋಡಿ, ಏನೋ ಇರೋ ಹಾಗಿದೆ ಇದರಲ್ಲಿ ಎಂದಳು. ಮನೆಗೋಗಿ ನೋಡಿ, ಇಂದು ಹೇಳ್ತಿದ್ಲು ಯಾರಿಗಾದರೂ ಡಬ್ಬನ ಹಾಗೆ ಖಾಲಿ ಕೊಡಬಾರ್ದು ಅಂತ ಎಂದ ಶ್ರೀನಿವಾಸ. ಹೌದಾ ಎಂದು ಕಣ್ಣರಳಿಸಿದಳು ಲಲಿತೆ. ಮಧ್ಯಾಹ್ನ ಹಸ್ಕೊಂಡಿದ್ದೀರಾ, ಬನ್ನಿ, ಅಭ್ಯಂತರ ಇಲ್ಲ ಅಂದರೆ ಜನತಾ ಹೋಟೆಲ್ಗೆ ಹೋಗೋಣ, ಏನಾದರೂ ತಿನ್ನೋಣ, ನನಗೆ ಬಾಕ್ಸ್ ಒಂದು ಮೂಲೆಗೂ ಸಾಕಾಗಲಿಲ್ಲ ಎಂದ ಶ್ರೀನಿವಾಸ. ಲಲಿತೆ ಅಪ್ಪ ಅಮ್ಮ ಇಂದು ಬೇರೆ ಗೆಳತಿಯರ ಜೊತೆ ಬಿಟ್ಟರೆ ಯಾರ ಜೊತೆಗೂ ಹೋಟೆಲ್ಗೆ ಹೋದವಳಲ್ಲ, ಅದರಲ್ಲೂ ಹುಡುಗರ ಜೊತೆ ಹೋದವಳೇ ಅಲ್ಲ. ಅವತ್ತು ಸೈಕಲಲ್ಲಿ ಹೋಗಿದ್ದಕ್ಕೆ ಇಷ್ಟೆಲ್ಲ ಮಾತಾಯಿತು. ನೆನಪು ಮಾಡಿಕೊಂಡವಳು, ಅದು ಹೋಟೆಲೆಲ್ಲ ಬೇಡ, ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ ಎಂದು ನಿರಾಕರಿಸಿದಳು ಲಲಿತೆ. ಯಾರೋ ಏನೋ ಅಂದ್ಕೋತಾರೆ ಅಂತ ತಲೆ ಕೆಡಿಸ್ಕೊಳ್ಬಾರ್ದು, ನಿಮ್ಮ ಊಟನ ಕಿತ್ಕೊಂಡೆ ಅಂತ ನನಗೆ ಪಾಪ ಪ್ರಜ್ಞೆ ಕಾಡುತ್ತೆ ಎಂದ ಶ್ರೀನಿವಾಸ. ನೀವೇ ನನ್ನ ಊಟ ಕಿತ್ಕೊಂಡಿಲ್ಲ, ಆ ಥರ ಎಲ್ಲ ಏನು ಅಂದ್ಕೋಬೇಡಿ ಎಂದಳು ಲಲಿತೆ. ಇಲ್ಲ, ನೀವೇನಾದರೂ ಹಸ್ಕೊಂಡಿದ್ರೆ ಅಂತ ಇಂದು ಗೊತ್ತಾದರೆ ಅಷ್ಟೇ ನನ್ನ ಕಥೆ, ದಯವಿಟ್ಟು ಇಲ್ಲ ಅನ್ಬೇಡಿ ಬನ್ನಿ ಎಂದು ಶ್ರೀನಿವಾಸ ವಿನಂತಿ ಮಾಡಿ ಕರೆದಾಗ ಲಲಿತೆಗೆ ಇಲ್ಲ ಎನ್ನಲಾಗದೆ ಅರ್ಧ ಮನಸ್ಸಿನಿಂದಲೇ ಜನತಾ ಹೋಟೆಲ್ಗೆ ನಡೆದಳು. ಅಂದು ಹಾಡಿಯಲ್ಲಿ ಸಂತೆಗೆ ಹೋಗುವ ಸಂಭ್ರಮ. ಎಲ್ಲರೂ ನಿತ್ಯಕ್ಕಿಂತ ಬೇಗನೆ ಎದ್ದು ಸ್ನಾನ ಮಾಡಿ ತಯಾರಾದರು. ಅಷ್ಟರಲ್ಲಿ ಚೆನ್ನಯ್ಯ ಲೆಕ್ಕದ ಪುಸ್ತಕದ ಜೊತೆ ಹಣದ ಗಂಟನ್ನು ಹಿಡಿದುಕೊಂಡು ಬಂದು ಒಬ್ಬರ ಮನೆ ಜಗಲಿಯ ಮೇಲೆ ಕುಳಿತು ಎಲ್ಲರನ್ನೂ ಕರೆದಾಗ ಹಾಡಿಯ ಜನರೆಲ್ಲ ಬಂದು ಸಾಲಾಗಿ ನಿಂತರು ಸರದಿಯಲ್ಲಿ. ಸಾಲಿನಲ್ಲಿ ಬಂದವರ ಹೆಸರಿನ ಮೇಲೆ ಲೆಕ್ಕದ ಪುಸ್ತಕದಲ್ಲಿ ಇದ್ದ ಲೆಕ್ಕವನ್ನು ನೋಡಿ ಸಾಲ ಎಷ್ಟಿದೆ ಎಂದು ಹೇಳಿದ. ಅಸಲು ಕೊಡಲು ಆಗದೇ ಇದ್ದವರು ಜಾತ್ರೆ ಖರ್ಚಿಗೆ ಎಂದು ಮತ್ತಷ್ಟು ಸಾಲ ಮಾಡಿದರು. ಕೆಲವರು ಹಳೆ ಸಾಲದಲ್ಲಿ ಸ್ವಲ್ಪವನ್ನು ತೀರಿಸಿ ಮತ್ತೆ ಹೊಸ ಸಾಲವನ್ನು ತೆಗೆದುಕೊಂಡರು. ಇಂತಿಷ್ಟು ಹಣ ಬೇಕೆಂದು ಕೇಳುವುದಷ್ಟೇ ಹಾಡಿಯ ಜನರ ಕೆಲಸ. ಸಾಲ ಎಷ್ಟಿದೆ, ಎಷ್ಟು ಜಮೆಯಾಗಿದೆ, ಎಷ್ಟು ಬಾಕಿ ಇದೆ ಎನ್ನುವುದೆಲ್ಲ ಚೆನ್ನಯ್ಯ ಹೇಳಿದ್ದೇ ಲೆಕ್ಕ. ಚಿತ್ರಗುಪ್ತನ ಪುಸ್ತಕದಂತೆ ಲೆಕ್ಕದ ಸಾಲ ತೀರುತ್ತಲೇ ಇರಲಿಲ್ಲ. ಎಲ್ಲರೂ ಸಾಲ ತೆಗೆದುಕೊಂಡಾದ ಮೇಲೆ ಚೆನ್ನಯ್ಯ ಪುಸ್ತಕವನ್ನೊಮ್ಮೆ ತಿರುಗಿಸಿ ನೋಡ್ದ. ಈ ಪುಸ್ತಕದಲ್ಲಿ ಕಲ್ಯಾಣಿ ಹೆಸರು ಇರದೇ ಇದ್ದದ್ದು ಸೋಜಿಗವೆನಿಸಿತ್ತು. ಇವಳು ಒಮ್ಮೆನೂ ಸಾಲ ತಗೋತಾನೆ ಇಲ್ವಲ್ಲ, ಸಾಲ ತಗೊಂಡ್ರೆ ಗೌಡರ ಸುಳಿಯೊಳಗೆ ಸಿಕ್ಬೀಳೋದು ಎಂದುಕೊಂಡವನು ಕೊಟ್ಟ ಸಾಲ, ತಂದ ಹಣ, ಮರುಪಾವತಿಯಾದ ಸಾಲ ಎಲ್ಲವನ್ನು ಹೊಂದಾಣಿಕೆ ಮಾಡಿ ಲೆಕ್ಕ ಹಾಕಿ ಸರಿಯಿದೆಯೇ ಎಂದು ಪರಿಶೀಲಿಸಿ ಅಲ್ಲಿಯೇ ಕುಳಿತ. ಹಾಡಿಯ ಜನರೆಲ್ಲ ಹೋಗಿ ಚೀಲಗಳೊಂದಿಗೆ ಸಿದ್ಧವಾಗಿ ಬಂದಿದ್ದರು. ಅದೇ ಸಮಯಕ್ಕೆ ಸರಿಯಾಗಿ ಕಲ್ಯಾಣಿ ಕೂಡ ತಾನು ಹೆಣೆದಿದ್ದ ಬುಟ್ಟಿಗಳ ಜೊತೆ ಬಂದಳು. ಸೊಂಟದಲ್ಲಿ ತಾನು ಕೂಡಿಟ್ಟಿದ್ದ ಚಿಲ್ಲರೆ ಗಂಟನ್ನು ಬಿಗಿಯಾಗಿ ಸಿಕ್ಕಿಸಿಕೊಂಡಳು. ಏನು ಕಲ್ಯಾಣಿ, ಜಾತ್ರೆ ಜೋರು ಮಾಡ್ತೀಯಾ ಅನ್ಸತ್ತೆ, ಬುಟ್ಟಿ ಹಣನೇ ಸಾಕು ಎಂದ ಚೆನ್ನಯ್ಯ. ಒಂದು ವಾರ ಕೆಲಸ ಕೊಡದೆ ಶಿಕ್ಷೆ ಕೊಟ್ಟಿದ್ರಲ್ಲ, ಹಾಗೆ ಎಣೆದಿದ್ದು, ಕೂತ್ಕೊಂಡು ತಿನ್ನಕ್ಕೆ ಕೂಡಿಟ್ಟಿಲ್ವಲ್ಲ ಎಂದಳು ಅಣಕದ ಧ್ವನಿಯಲ್ಲಿಯೇ. ನಿನ್ನ ಮಗ ಎಲ್ಲಿ, ಏನು ಚಾಮಂತವೇನೋ ಗಲಾಟೆ ಮಾಡ್ತಿದ್ದಂತೆ ರಾತ್ರಿ ಎಂದ ಚೆನ್ನಯ್ಯ. ಅವನೇನು ಬೇಕಂತ ಜಗಳ ಮಾಡೋಕ್ಕೆ ಹೋಗಿರಲಿಲ್ಲ, ಗಂಗೆ ದುಡ್ಡು ಕೊಡ್ಸಕ್ಕೆ ಹೋಗಿದ್ದು. ಅವನೇನು ಸಂತಿಗೆ ಬರಲ್ಲ, ಮೈಯಾಗ ಆರಾಮಿಲ್ಲ, ಜ್ವರ, ಮಲಗಿದ್ದಾನೆ ಎಂದಳು ಕಲ್ಯಾಣಿ. ಹಂಗೆ ಮಲ್ಕೊಂಡೇ ಇರಲಿ ಎಂದುಕೊಂಡ ಚೆನ್ನಯ್ಯ. ಆದರೂ ಹಾಡಿಲಿ ನೀನೇ ಶ್ರೀಮಂತೆ ಬಿಡು ಎಂದ ಚೆನ್ನಯ್ಯ. ಅದೇ ಸಮಯಕ್ಕೆ ಸರಿಯಾಗಿ ಟ್ರ್ಯಾಕ್ಟರ್ನಲ್ಲಿ ಗೌಡರ ದಾಂಡಿಗರಂತ 4 ಕಾವಲುಗಾರರು ಬಂದರು. ಹಾಡಿಯ ಜನರೆಲ್ಲ ದಡದಡನೆ ಟ್ರ್ಯಾಕ್ಟರ್ ಹತ್ತಿ ಕುಳಿತರು. ಮೋಟಾರಿನಲ್ಲಿ ಹೋಗುವುದೇ ಅವರಿಗೆ ಸಂಭ್ರಮ. ತಾವೆಲ್ಲೂ ಹೋಗದಂತೆ ಕಾವಲಿಗೆ ಬಂದವರ ಕಡೆ ಅವರ ಗಮನವಿಲ್ಲ, ಅವರಿಗದು ಬೇಕೂ ಇಲ್ಲ. ಟ್ರ್ಯಾಕ್ಟರ್ ಮುಂದೆ ಹೋಗುತ್ತಲೇ ತಿರುಮಲೇಗೌಡರು ಕೂಡ ಜೀಪಿನಲ್ಲಿಯೇ ಹೊರಟರು ಸಂತೆಗೆ. ಇವರು ಹೋಗುವಷ್ಟರಲ್ಲಿ ಆಗಲೇ ಸಂತೆ ಸೇರಿತ್ತು. ಒಂದು ಕಡೆ ಮೈದಾನದಲ್ಲಿ ಟ್ರ್ಯಾಕ್ಟರನ್ನು ನಿಲ್ಲಿಸಿದ ಮೇಲೆ ಹಾಡಿಯ ಜನರೆಲ್ಲ ಇಳಿದರು. ಹೆಂಗಸರೆಲ್ಲ ಒಂದು ಗುಂಪು, ಗಂಡಸರೆಲ್ಲ ಒಂದು ಗುಂಪು ನಿಂತ ಮೇಲೆ 2 ಗುಂಪಿಗೂ ಇಬ್ಬಿಬ್ಬರು ದಾಂಡಿಗ ಕಾವಲುಗಾರರು ಜೊತೆ ಹೊರಟರು. ಹಾಡಿಯ ಜನರೆಲ್ಲ ಸಂತೆ ಮಾಡುವಷ್ಟು ಸಮಯ ಕಾವಲುಗಾರರು ಸರ್ಪಗಾವಲಿನಂತೆ ಕಾಯುತ್ತಿದ್ದರು. ಗೌಡರು ಜೀಪಿನ ಮುಂದಿನ ಬಾನೆಟ್ ಹತ್ತಿ ಕುಳಿತು ದೂರದಿಂದಲೇ ಹದ್ದಿನ ಕಣ್ಣಿನಲ್ಲಿ ಎಲ್ಲವನ್ನೂ ಅವಲೋಕಿಸುತ್ತಿದ್ದರು. ಗೌಡರ ಪಕ್ಕ ಚೆನ್ನಯ್ಯ ಬಂದು ನಿಂತಾಗ, ಹೋಗಿ ಸಂತೆ ಒಳಗೆ ನೋಡ್ಕೊಳ್ಳೋದು ಬಿಟ್ಟು ಇಲ್ಲೇನು ಮಾಡ್ತಿದ್ದೀಯಾ ಎಂದರು ತಿರುಮಲೇಗೌಡರು. ಅದು ಗೌಡ್ರೆ, ಒಂದು ವಿಷಯ ಹೇಳಬೇಕಿತ್ತು ಎಂದ ಕೈ ತುರಿಸಿಕೊಳ್ಳುತ್ತಾ. ಏನದು, ಪಕ್ಕದಲ್ಲಿ ಬೇಯಿಸ್ತಿರೋದು ಬಜ್ಜಿ ಬೋಂಡ ವಾಸನೆ ಆ ಕಡೆ ಎಳಿತಿದ್ಯೇನು ಎಂದರು ಗೌಡರು. ಚೆನ್ನಯ್ಯನ ನಾಲ್ಗೆ ಚಪಲ ಅವರಿಗೆ ತಿಳಿದಿದ್ರಿಂದ. ಅದು ಆಮೇಲೆ ನೀವು ಕುಡಿಸ್ತೀರಾ ಗೊತ್ತು, ಇದು ಬೇರೆ ವಿಷಯ. ಏನು ಗೊತ್ತಾ ಗೌಡ್ರೆ,
ಈ ಲೆಕ್ಕದ ಪುಸ್ತಕದಲ್ಲಿ ಎಲ್ಲರ ಹೆಸರು ಇದೆ, ಕಲ್ಯಾಣಿ ಒಬ್ಳನ್ ಬಿಟ್ಟು. ಅವಳ ಹೆಸರು ಬರೀ ಅಂತ ಕೈ ತುರ್ಸಾಕತ್ತಿದೆ ಎಂದ ಚೆನ್ನಯ್ಯ. ಅವಳು ಸಾಲ ಮಾಡಲ್ಲ ಅಂತ ಗೊತ್ತಿಲ್ವಾ? ಕೈ ಜಾಸ್ತಿ ತುರ್ಸಾಕತ್ತಿದ್ರೆ ಮೊಗ್ಚೋ ಕೈಲಿ ಬರೆ ಆಗ್ತೀನಿ ಎಂದರು ಗೌಡರು. ಒಂದು ಉಪಾಯ ಇದೆ ಗೌಡ್ರೆ, ನೀವು ಹ್ಞೂ ಅಂದರೆ ಮಾಡದೆಯಾ ಎಂದ ಚೆನ್ನಯ್ಯ. ಏನದು? ಗೌಡರು ಗತ್ತಿನಿಂದ ಕೇಳಿದ್ರು. ಅವಳು ಸೊಂಟದಾಗ ಸಿಗಾಕೊಂಡಿರೋ ಚಿಲ್ಲರೆ ಗಂಟನ ಎಗರಿಸ್ಬಿಟ್ರೆ ಹೆಂಗೂ ಸಂತೆಗೆ ಬಂದಿದ್ದಾಳೆ, ಸಾಲ ಮಾಡಲೇಬೇಕು ಎಂದ ಚೆನ್ನಯ್ಯ. ಏಯ್ ಥತ್, ಅವಳು ದುಡ್ಡು ಕದ್ಯ ಅಂತ ಗತಿ ನಮಗೇನು? ತಲೆ ಕೊಡವಿದರು ತಿರುಮಲೇಗೌಡರು. ಇದು ಗತಿ ವಿಷಯ ಅಲ್ಲ ಗೌಡ್ರೆ, ಅವಳು ನಿಮ್ಮ ಸಾಲದ ಸುಳಿಯೊಳಗೆ ಸಿಲ್ಕೋಬೇಕು. ಆಗ ಮಾತ್ರ ಕರ್ಣನ ನೀವು ಹದ್ಬಸ್ತಲ್ಲಿಡೋಕೆ ಸಾಧ್ಯ ಎಂದ ಚೆನ್ನಯ್ಯ. ಚೆನ್ನಯ್ಯನ ಸಲಹೆ ಗೌಡರಿಗೂ ಸರಿ ಎನಿಸಿತ್ತು. ಆದರೂ ಕಲ್ಯಾಣಿ ಅವರು ಮನಸಾರೆ ಇಷ್ಟಪಟ್ಟ ಹೆಣ್ಣು. 100 ಹೆಣ್ಣುಗಳ ಸಹವಾಸ ಮಾಡಿದ್ರೂ ಕಲ್ಯಾಣಿ ಮೇಲಿನ ಆಕರ್ಷಣೆ ಕಮ್ಮಿ ಆಗಿರಲಿಲ್ಲ. ಎಲ್ಲ ಹೆಣ್ಣುಗಳ ಸಹವಾಸವನ್ನು ದೈಹಿಕ ಕಾಮನೆಗಳಿಗಾಗಿ ಬಯಸುತ್ತಿದ್ದರೆ ಕಲ್ಯಾಣಿಯಲ್ಲಿ ಮಾತ್ರ ಕಾಮನಿಗೂ ಬೀರಿದ ಅರ್ಥವಾಗದ ಯಾವುದೋ ಹೆಸರಿರದ ಭಾವ ಗೌಡರನ್ನ ಕಾಡ್ತಿತ್ತು. ಅವಳಿಗೆ ನೋವು ಕೊಡುವುದು ಸ್ವತಃ ಗೌಡರಿಗೆ ಇಷ್ಟವಿರಲಿಲ್ಲ. ಅವಳಿಗೆ ಸಲುಗೆ ಕೊಟ್ಟರೆ ಹಾಡಿ ದಾಟಿ ಹಕ್ಕಿ ಆರಿ ಹೋಗುತ್ತದೆ ಎಂಬ ಕಾರಣಕ್ಕೆ ಬಿಗಿಯಾಗಿದ್ದರು ಗೌಡರು. ಅವಳು ಒಂದೇ ಒಂದು ಕಣ್ಣೋಟದಲ್ಲಿ ಅಸ್ತು ಎಂದಿದ್ದರೆ ಗೌಡತಿ ಕೃಷ್ಣವೇಣಿಯ ಸಮಕ್ಕೆ ಮತ್ತೊಂದು ಮನೆಯಲ್ಲಿ ಕಲ್ಯಾಣಿಯನ್ನು ಇರಿಸಿ ನೋಡಿಕೊಳ್ಳುತ್ತಿದ್ದರು. ಆದರೆ ಕಲ್ಯಾಣಿ ಗೌಡರ ಕಡೆ ತಿರುಗಿಯೂ ನೋಡುತ್ತಿರಲಿಲ್ಲ. ಎಲ್ಲವನ್ನು ನೆನಪು ಮಾಡಿಕೊಂಡು ಒಲ್ಲದ ಮನಸ್ಸಿನಿಂದಲೇ ಏನೋ ಮಾಡು ಎಂದು ಅಸ್ತು ಎಂದಿದ್ದರು ಗೌಡರು. ಗೌಡರಿಂದ ಹಸಿರು ನಿಶಾನೆ ಸಿಕ್ಕಿದೆ ತಡ. ಚೆನ್ನಯ್ಯ ಕಾರ್ಯಪ್ರವೃತ್ತನಾದ. ದಾಂಡಿಗರಲ್ಲಿ ಒಬ್ಬನನ್ನು ಬದಿಗೆ ಕರೆದು ಮಾಡಬೇಕಾದ ಕೆಲಸವನ್ನು ಹೇಳಿದ. ದಾಂಡಿಗ ಸರಕ್ಕನೆ ನೋಡುತ್ತಿದ್ದದ್ದೇ ಕಣ್ಮುಚ್ಚಿ ಬಿಡುವುದರೊಳಗೆ ತಾನು ಹೆಣೆದ ಬುಟ್ಟಿಗಳನ್ನು ಬುಟ್ಟಿ ಮಾರುವವನಿಗೆ ಮಾರುವುದರಲ್ಲಿ ನಿರತಳಾಗಿದ್ದ ಕಲ್ಯಾಣಿ ಸೊಂಟದಲ್ಲಿದ್ದ ಚಿಲ್ಲರೆ ಹಣದ ಗಂಟನ್ನು ಸರಕ್ಕನೆ ಎಳೆದಿದ್ದ. ಬುಟ್ಟಿ ವ್ಯಾಪಾರ ಮುಗಿಸಿ ವ್ಯಾಪಾರದವನು ಕೊಟ್ಟ ಹಣವನ್ನು ತನ್ನ ಹಣದ ಗಂಟಿಗೆ ಸೇರಿಸಲು ಸೊಂಟಕ್ಕೆ ಕೈ ಹಾಕಿದಾಗಲೇ ಕಲ್ಯಾಣಿಗೆ ಚೀಲ ಇಲ್ಲದಿರುವುದು ಗಮನಕ್ಕೆ ಬಂದಿದ್ದು. ಅಯ್ಯೋ ದೇವ್ರೇ, ನನ್ನ ಹಣದ ಗಂಟೆಲ್ಲಿ? ಕಳ್ಳ, ಯಾರೋ ಕಳ್ಳ ನನ್ನ ಹಣನ ಕದ್ದಿದ್ದಾನೆ. ಅವನ ಕೈ ಸೇದೋಗ, ಕೈ ಕರಿ ನಾಗರಾವ್ ಕಡಿಯ, ಆಪತ್ ಬಂದು ಚಾಪೆಲ್ ಸುತ್ಕೊಂಡು ಹೋಗ. ಕಲ್ಯಾಣಿ ಜೋರಾಗಿ ಶಪಿಸಲಾರಂಭಿಸಿದಳು. ಅತ್ತೆ, ಸಂತೆ ಅಂದಮೇಲೆ ಎಷ್ಟೊಂದು ಜನ ಸೇರಿರ್ತಾರೆ, ಹುಷಾರಾಗಿ ಇಟ್ಕೊಳ್ಳೋದಲ್ವಾ? ಸೇವಂತಿ ಹೇಳಿದರೆ ಉಳಿದ ಹಾಡಿ ಹೆಂಗಸರು ಸಮಾಧಾನಿಸಿದರು. ಈಗ ಸಂತೆ ಹೆಂಗೆ ಮಾಡಲಿ? ನನ್ನ ಕೂಸಿಗೆ ಪಂಚೆ ಅಂಗಿ ತಗಬೇಕು, ನನಗೆ ಸೀರೆ ರವ್ಕೆ, ಮನೆಗೆ ಮಡಕೆ ಕುಡಿಕೆ ಎಲ್ಲ ತಗಬೇಕು. ಗೋಳಾಡತೊಡಗಿದಳು ಕಲ್ಯಾಣಿ. ಈಗ ಬ್ಯಾರೆ ದಾರಿ ಇಲ್ಲ, ನೀನು ಹತ್ಕೊಂಡು ಕೂತ್ಕೊಂಡ್ರೆ ಒತ್ತಾಗುತ್ತೆ. ಗೌಡ್ರು ತವಾದ ಸಾಲ ಇಸ್ಕ, ಆಮೇಲೆ ತೀರಿಸುವಂತೆ ಗಂಗೆ ಸಲಹೆ ಕೊಟ್ಟಳು. ಇದ್ದಿದ್ದು ಅದೊಂದೇ ದಾರಿ. ಬುಟ್ಟಿಯ ಹಣದಲ್ಲಿ ಎಲ್ಲ ಕೊಂಡುಕೊಳ್ಳುವುದು ಸಾಧ್ಯವಿರಲಿಲ್ಲ. ಹಣವಾದ ಮೇಲೆ ಬಂದುಕೊಳ್ಳಲು ಮತ್ತೆ ಸಂತೆಗೆ ಮುಖ ನೋಡುವುದು ಎಂದೋ ಮಗ ಹರಿದು ಸವಕಲಾದ ಅಂಗಿ ಧರಿಸುವುದು ನೆನಪಾದಾಗ ಮಗನಿಗಿಂತ ನನ್ನ ಸ್ವಾಭಿಮಾನ ದೊಡ್ಡದಲ್ಲ ಎಂದುಕೊಂಡು ಕಣ್ಣೀರೊರೆಸಿಕೊಂಡು ಗೌಡರ ಬಳಿಗೆ ಹೋದಳು. ಕಣ್ಣೀರು ಹಾಕುತ್ತಿದ್ದ ಕಲ್ಯಾಣಿಯನ್ನು ನೋಡುತ್ತಲೇ ಗೌಡರಿಗೆ ಅಯ್ಯೋ ಎನ್ನಿಸಿತು. ಏನು ಕಲ್ಯಾಣಿ, ಯಾಕೆ ಅಳ್ತಿದೀಯಾ ಎಂದರು. ಗೌಡ್ರೆ, ಪುಡ್ಗಾಸು ಕೂಡಿಟ್ಟಿದ್ದೆ, ಯಾರೋ ಕದ್ಬಿಟ್ಟಿದ್ದಾರೆ. ಈಗ ಸಂತೆ ಮಾಡೋಕ್ಕೆ ನಂತವ ಕಾಸಿಲ್ಲ, ಸಾಲ ಕೊಟ್ಟಿದ್ರೆ ಆಮೇಲೆ ತೀರಿಸ್ತಿದ್ದೆ ಎಂದಳು. ಉಪವಾಸ ಇದ್ದರೂ ಎಂದೂ ಸಾಲ ಮಾಡದವಳು ಮೊದಲ ಬಾರಿ ಸಾಲಕ್ಕೆ ಕೈಚಾಚುವಾಗ ಸಂಕಟವಾಗಿತ್ತು. ಚೆನ್ನ, ಎಷ್ಟು ಬೇಕು ಕೇಳ್ಕೊಡು ಎಂದರು ಗೌಡರು. ಕಲ್ಯಾಣಿ ಚೆನ್ನಯ್ಯನಿಂದ ಬೇಕಾದಷ್ಟು ಸಾಲ ಪಡೆದುಕೊಂಡು ಸಂತೆ ಮಾಡಲು ಹೋದ ಮೇಲೆ ಆ ಕದ್ದಿರೋ ಹಣದ ಚೀಲದ ಮೇಲೆ ಕಳ್ಳನ ಹುಡುಕಿ ವಸೂಲಿ ಮಾಡ್ದಂಗೆ ಕೊಡಕೇಳು ಎಂದರು ಗೌಡರು ಚೆನ್ನಯ್ಯನಿಗೆ. ಗೌಡರ ಈ ವರಸೆ ಹೊಸದು ಚೆನ್ನಯ್ಯನಿಗೆ. ಆದರೂ ಧಣಿಗಳ ಮಾತನ್ನು ಮೀರಲಾಗದೆ ಸರಿ ಎಂದ. ಹಾಡಿಯ ಜನರೆಲ್ಲ ಸಂತೆ ಮಾಡಿಕೊಂಡು ಟ್ರ್ಯಾಕ್ಟರ್ ಬಳಿಗೆ ಬಂದ ಮೇಲೆ ಎಲ್ಲರಿಗೂ 4 ಬೋಂಡ ಬಜ್ಜಿ ಕೊಡಿಸಿದರು ಗೌಡರು. ಗಂಡಸರೆಲ್ಲ ಅಲ್ಲೇ ತಿಂದು ಮುಗಿಸಿದರೆ ಹೆಂಗಸರು ಮನೆಯಲ್ಲಿದ್ದ ತಮ್ಮ ಮಕ್ಕಳನ್ನು ನೆನೆಸಿಕೊಂಡು ಹಾಗೆ ಕಾಗದ ಸುತ್ತಿದ ತಮ್ಮ ಚೀಲವನ್ನು ಇಟ್ಟುಕೊಂಡರು. ಸಂತೆ ಮುಗಿಸಿ ಎಲ್ಲರೂ ಟ್ರ್ಯಾಕ್ಟರ್ಗೆ ಹತ್ತಲು ಹೋದಾಗ ಗೌಡರ ಬಳಿ ಬಂದ ದಾಂಡಿಗ ಗಂಟನ್ನು ಗೌಡರ ಕೈಗೆ ಕೊಟ್ಟು ಚೆನ್ನಯ್ಯ ಹೇಳಿಕೊಟ್ಟ ಹಾಗೆ ಹೇಳಿದ್ದ. ಕಲ್ಯಾಣಿ, ತಗೋ ನಿನ್ನ ಹಣದ ಗಂಟನ್ನ ಎಂದು ಕೊಟ್ಟರು ಗೌಡರು. ಅಬ್ಬಾ, ಸದ್ಯ ನನ್ನ ದುಡ್ಡು ನನಗೆ ಸಿಕ್ತು ಎಂದು ಸಂತೋಷದಿಂದ ಕಲ್ಯಾಣಿ ಹಣದ ಗಂಟನ್ನು ಪಡೆದುಕೊಂಡಳು. ಎಲ್ಲ ಟ್ರ್ಯಾಕ್ಟ್ರು ಹತ್ರಿ,